ನಮಸ್ಕಾರ ರೈತರೆ, ಮತ್ತೊಂದು ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಇದೇ ಗಿರೀಶ್ವರ ತೋಟದಲ್ಲಿ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತಂದರೆ, ಎಲ್ಲರಿಗೂ ಬೇಸಿಗೆ ಟೈಮ್ ಅಂತಲ್ಲ, ಬೇಸಿಗೆಯಲ್ಲೇ ಜಾಸ್ತಿ ಸೀವಿಯರ್ ಅಂದ್ಕೊತೀನಿ. ಕಾಂಡ ಕೊರೆಯೋ ಹುಳ ಜಾಸ್ತಿ ಆಗ್ತಿದೆ ದಾಳಿಂಬೆ ಗಿಡದಲ್ಲಿ. ಸ್ಟಂಬೋರರ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ. ಅದನ್ನು ಹೆಂಗೆ ನಿರ್ವಹಣೆ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಕೆಲವರು ಕ್ಲೋರೋಪೆರಿಫಾಸ್ ಎಲ್ಲ ಬಿಡ್ತಾ ಇದ್ದೀರಾ, ಆದರೂ ಕಂಟ್ರೋಲಿಗೆ ಬರ್ತಾಯಿಲ್ಲ. ತಿಪ್ಪೇಶ್ವರ ಅದೊಂದು ಚೂರು ಇಲ್ಲೊಂದು ಕ್ಯಾಮ್ರಾ ಕ್ಲಿಯರ್ ಇದು ಮಾಡಿ ಸರ್, ಕ್ಲೀನ್ ಮಾಡಿ ಸರ್. ಎಲ್ಲಿ ಹೋಲಿದೆ ಅದು ಸರ್? ಫುಲ್ಲು ಹೋಲದು ಉದ್ದ ಇದೆ. ಇರಲಿ ಬಟ್ ಕ್ಲೀನ್ ಮಾಡಿ. ಇದು ಇಲ್ಲಿ ತಡಿತಾ ಇದೆ, ಒಳಗಡೆ ಇದು ಮಾಡೋಕೆ ಆಗ್ತಾ ಇಲ್ಲ. ಹಾಂ ನೋಡಿ ರೈತರೆ, ಈ ಥರ ಇಲ್ಲೊಂಚೂರು ಕೆಳಗಡೆ ತೆಗಿ ನೋಡ್ರಿ. ಈ ಥರ ಎಲ್ಲ ಇದು ಏನು ಪುಡಿ ಮಾಡಿರ್ತದೆ ಹುಳು, ಕಾಂಡ ಕೊರೆದಿರ್ತದೆ. ಆ ಗಿಡದಲ್ಲಿ ನೀವು ಚೆಕ್ ಮಾಡಿ ಎಲ್ಲಿ ಕಾಂಡ ಕೊರೆಯೋ ಹುಳು ಐತೆ ಅಂತ ನೋಡಿ. ಇಲ್ಲಿ ತಿಪ್ಪೇಶ್ವರ ತೋರಿಸಿದ್ದಾರೆ ನಮ್ಗೆ. ಇಲ್ಲಿ ಇದನ್ನ ತಂತಿ ಇಡ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ಅಷ್ಟು ಒಳಗಡೆ ಹೋಗ್ತಾ ಇದೆ. ಈ ತಂತಿನ ಈ ಥರ ಹಾಕಿ ಕ್ಲೀನ್ ಮಾಡಿ. ಮೇಲೆ ಒಂದ್ಸತಿ, ಕೆಳಗಡೆ ಒಂದ್ಸತಿ. ಅದು ಎಷ್ಟಾಗುತ್ತೋ ಅಷ್ಟು. ಅಂದರೆ ಇದು ತಂತಿ ಒಂದು ಸ್ವಲ್ಪ ದಪ್ಪ ಆಯಿತು, ನೀವು ಸ್ವಲ್ಪ ಸಣ್ಣ ತಂತಿ ತೊಗೊಂಡು ಕ್ಲೀನ್ ಮಾಡಿ. ಇದನ್ನು ಅದ್ರ ಒಳಗಡೆ ಇರೋಂಥ ಪುಡಿಯೆಲ್ಲ ಈಚೆ ಬರಬೇಕು. ಹೋಗ್ತಾ ಇದೆಯಾ? ಹೋಗಿದೆ, ಇನ್ನ ಇದೆ ಬಟ್ ಇಲ್ಲಿ ತಡಿತಾ ಇದೆ. ಅದು ಇದು ಮೇಲ್ಗಡೆ ಇದೆ. ಇಲ್ಲಿ ತೊಂದರೆ ಇಲ್ಲ, ನಿಧಾನ ಕ್ಲೀನ್ ಮಾಡಿ. ನೋಡ್ರಿ ಈ ಥರ ಯಾವ್ಯಾವ ಗಿಡಕ್ಕಾಗಿದೆ ಅದನ್ನೆಲ್ಲ ಕ್ಲೀನಾಗಿ. ಇನ್ನೂ ಸಣ್ಣ ತಂತಿ ಬರ್ತದೆ, ಈ ಬೈಂಡಿಂಗ್ ತಂತಿ ಅಂತ ಕರೀತಾರೆ, ಈ ಮೋಲ್ಡಲ್ಲಿ ಕಟ್ಟೋಂಥದ್ದು. ಅಂಥ ತಂತಿ ಆದರೂ ಪರವಾಗಿಲ್ಲ, ತೊಗೊಳ್ಳಿ. ಈ ಥರ ಕ್ಲೀನ್ ಮಾಡಿ. ಕ್ಲೀನ್ ಮಾಡಾದ್ಮೇಲೆ ಈ ಥರ ಇಟ್ಟು ತೋರಿಸಿ ಸರ್. ಇದು ಕಾಣ್ತಿದೆಯಾ ಇಟ್ಟು ಅಂತೇಳಿ? ಈ ಥರದೊಂದು ಇಟ್ಟು. ಇದು ಬ್ಲ್ಯಾಕ್ ಕಲರ್ದನ್ನ ತಗೊಳ್ರಿ, ರೆಡ್ ಆರು ತಗೊಳ್ರಿ. ಇದನ್ನು ತೊಗೊಂಡು ಅಲ್ಲಿಡಿ. ನೋಡಿ ಇದು ಓಲ್ ಇದೆಯಲ್ಲ, ತೋರಿಸಿ ಸರ್ ಕ್ಲಿಯರಾಗಿ. ತೋರಿಸಿ ನೋಡಿರಿ, ಈ ಓಲ್ ಒಳಗಡೆ ಈ ಥರ ಇಟ್ಬಿಟ್ಟು ಸ್ಪ್ರೇ ಮಾಡಿ. ಈ ಥರ ಇದು ತೋರಿಸ್ತೀನಿ, ಇನ್ನೂ ಇದು ಸ್ವಲ್ಪ ಡೆಮೋ ಮಾಡ್ತಾ ಇದ್ದೀನಿ. ಈ ಥರ ಸ್ಪ್ರೇ ಮಾಡಿದ್ಮೇಲೆ ನಿಮಗೆ ಗೊತ್ತಾಯ್ತಲ್ಲ, ಇದು ಗ್ಯಾಸ್ ಥರ ಬರುತ್ತೆ ನೋಡಿ, ಒಂಥರ ಸೌಂಡ್ ಬರುತ್ತೆ ಉಸ್ ಅಂತ. ಈ ಗ್ಯಾಸಲ್ಲಿ ಏನಾಗುತ್ತೆ, ಈ ಓಲ್ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ತದೆ. ಸ್ಪ್ರೇ ಮಾಡಿ ಹಿಂದೆನೇ ಅದು ಒಂಚೂರು ಮಣ್ಣು ತಗೊಳ್ಳಿ. ಅಲ್ಲಿ ಮುಂಚೆನೇ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ಸ್ಪ್ರೇ ಮಾಡಿ ತೆಗ್ದು ಹಿಂದೆನೇ ಅಲ್ಲಿ ಕೈ ತೆಗೆದು ಬನ್ನಿ ಸರ್. ನೋಡಿ ಈ ಥರ ಕೈ ಒಬ್ಬರನ್ನ ಇಟ್ಕೊಂಡು ಈ ಥರ ಒಬ್ರು ಸ್ಪ್ರೇ ಮಾಡಿದ್ದೇನೆ. ಈಗ ನೋಡಿ ಈ ಥರ ಪ್ಯಾಕ್ ಮಾಡಿಬಿಡಿ. ಪ್ಯಾಕ್ ಮಾಡಿದಾಗ ಏನಾಗುತ್ತೆ, ಈ ಗ್ಯಾಸ್ ಮುಖಾಂತರ ಇದರಲ್ಲಿರುವಂಥ ಕೆಮಿಕಲ್ ಎಲ್ಲ ಏನಾಗುತ್ತೆ, ಏರ್ ಪಾಸ್ ಆದಂಗೆ ಎಲ್ಲ ಕಡೆ ಪಾಸ್ ಆಗಿ ಆ ಹುಳ ಅಲ್ಲೇ ಸತ್ತಿ ನಿಮ್ಗೇನಾಗುತ್ತೆ, ಇದು ಕಾಂಡ ಕೊರೆ ಹುಳದ್ದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ರೈತರು. ಇದೊಂದು ಈಸಿ ಮೆಥಡು, ಮಾಡ್ಕೊಳ್ಳಿ. ಬಟ್ ಇದೊಂದು ಸ್ವಲ್ಪ ಇನ್ನೂ ಕ್ಲೀನ್ ಆಗಬೇಕಾಯ್ತು. ಇದ್ರ ತಂತಿ ಸಾಕಾಗಿಲ್ಲ, ಅದು ಒಳಗಡೆ ಹೋಗಿಲ್ಲ, ಅದಕ್ಕೋಸ್ಕರ ಈಚೆ ಬಂದಿದೆ. ಆ ಥರ ನೀವು ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತು ಸರ್. ಇದು ಈಸಿನಾ ಅಥವಾ ಕೆಮಿಕಲ್ ಮಾಡೋದು? ಇಲ್ಲ, ಇದು ಈಸಿ ಸರ್. ಇದು ನೀವು ಸಿರಂಜಲ್ಲಿ ತೊಗೊಂಡೋಗಿ ಔಷಧಿ ಬಿಡೋದು ಅದು ಬೆಟ್ರಾ? ಇಲ್ಲ, ಇದೇ ಈಸಿ ಸರ್. ನಾನು ಹತ್ರ ಮುಂಚೆ ಮಾಡಿದ್ದೆ ಇಂಜೆಕ್ಷನ್ ಮಾಡೋದು ಕ್ಲೋರೋಪೈರಿಫಾಸ್, ಅದಕ್ಕಿಂತ ಇದು ಈಸಿ ಇದೆ. ಇದು ಈಸಿ ಅಲ್ವಾ? ಈಸಿ ಇದೆ ನೋಡಿ ರೈತರೆ, ಇದು ಈಸಿ. ಸ್ಪ್ರೇ ಮಾಡಿದ ತಕ್ಷಣ ಹೋಗುತ್ತೆ. ನೀವು ಕ್ಲೋರೋಪೆರಿಫಾಸ್ 2 ml ಹಾಕ್ಬಿಟ್ರೆ ಅದು ಒಳಗಡೆ ಹೋಯ್ತೋ ಇಲ್ಲ ಗೊತ್ತಾಗಲ್ಲ. ಇದರಲ್ಲಿ ಗ್ಯಾಸ್ ಇರೋದ್ರಿಂದ ಏನಾಗ್ತದೆ, ಎಲ್ಲಿ ಓಲ್ ಇರ್ತದ ಓಲ್ ಆಗಿರೋ ಜಾಗಕ್ಕೆಲ್ಲ ಸ್ಪ್ರೆಡ್ ಆಗ್ತದೆ. ಇದು ಕೆಮಿಕಲ್ ಸ್ಮೆಲ್ಲು, ನಿಮ್ಗೆ ಗೊತ್ತು, ನಿಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀರಾ. ರೆಡ್ ಇಟ್ಟಿದ್ದು ಬ್ಲ್ಯಾಕ್ ಆರು ಯೂಸ್ ಮಾಡಿ, ಯಾವ್ದಾದ್ರು ಮಾಡಿ, ಆ ಸ್ಮೆಲ್ಗೆ ಏನಾಗುತ್ತೆ, ಸಾಯ್ತದೆ. ಅದಕ್ಕೋಸ್ಕರ ಮಣ್ಣು ಪ್ಯಾಕ್ ಮಾಡಿದ್ದೀವಿ. ಈ ಥರ ಹೊಸ ಟೆಕ್ನಾಲಜಿಗಳನ್ನ ದಾಳಿಂಬೆ ಗಿಡದಲ್ಲಿ ಅಂತೆಲ್ಲ ಎಲ್ಲ ಬೆಳೆಗೂ ಬರ್ತದೆ. ಇನ್ನೊಂದೇನಪ್ಪ ಅಂದರೆ, ನಾನು ಬಿಜಾಪುರ ಭಾಗ ಮತ್ತು ಬಾಗಲಕೋಟೆ ಭಾಗದಲ್ಲೆಲ್ಲ ನಿಂಬೆಹಣ್ಣು ಬೆಳೀತಾರಲ್ಲ, ನಿಂಬೆ ಗಿಡದಲ್ಲೂ ಕುಟ್ಟೆ ಏನೇನೋ ಕರೀತಾರೆ. ಅದಕ್ಕಿಂತ ಇದನ್ನು ಯೂಸ್ ಮಾಡ್ಕೊಳ್ಳಿ. ಬೆಸ್ಟ್ ಕೆಲಸ ಇದು. ಯಾಕಂದರೆ ಅವಕ್ಕೆಲ್ಲ ಡೈರೆಕ್ಟ್ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಕಾಂಡ ಒಳಗಡೆ ಇರ್ತದೆ. ಇಂಥದ್ದನ್ನು ಬಳಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್.